ಹಲೋ ಎವ್ರಿವನ್, ಇವತ್ತು ದಿನ 5 ಆ್ಯಂಡ್ ಇವತ್ತು ವೆದರ್ ತುಂಬ ಚೆನ್ನಾಗಿದೆ. ಜಸ್ಟ್ ಇವಾಗ ಎದ್ದು ಒಂದು ಅರ್ಧ ಗಂಟೆ ಆಯಿತು. ರೆಡಿ ಆಗಬೇಕಿನ್ನು, ಬಟ್ ಒಬ್ಬರು ಫ್ರೆಂಡ್ನ ಮೀಟ್ ಮಾಡಬೇಕಾಗತ್ತೆ. ಮೀಟ್ ಮಾಡಿ ನೋಡ್ಬೇಕು ಮುಂದೆ ಇವತ್ತು ಏನು ಮಾಡ್ಬೋದು ಅಂತ. ಬಟ್ ನಿಜವಾಗ್ಲೂ ಇವತ್ತು ಏನು ಪ್ಲ್ಯಾನ್ ಇಲ್ಲ, ನನಗೆ ಐಡಿಯಾನೂ ಇಲ್ಲ ಏನು ಮಾಡಬೇಕಂತ. ಬಟ್ ನೋಡೋಣ ಏನಾಗುತ್ತೆ ಇವತ್ತು ಅಂತ. ಸೊ ಜಸ್ಟ್ ಇವಾಗ ತಿಂದಾಯಿತು. ನೋಡಿ ಅಮ್ಮ ಜೊತೆ ಇವಾಗ ಬಂದಿದ್ದಾರೆ. ಅಮ್ಮ ಜಸ್ಟ್ ಯೋಗಕ್ಕೆ ಹೋಗಿ ಬಂದು ಇವಾಗ ನನಗೆ ತಿಂಡಿ ಹಾಕ್ಬಿಟ್ಟಿದ್ದು. ಅಲ್ಲಿ ಗಂಟ ನಾನು ಕಂಪ್ಯೂಟರ್ ಸ್ವಲ್ಪ ವರ್ಕ್ ಇತ್ತು ಮುಗಿಸ್ಕೊತಿದ್ದೆ. ನೋಡಿ ಇಲ್ಲ ಇದ್ದಾರೆ. ಹೆಂಗೆ ತಮ್ಮ ಇವತ್ತು ಯೋಗ ಮಾಡಿ ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ. 7ನೇ ತಾರೀಕು ಹೊಸ ನ್ಯೂ ಇಯರ್ದು ಪಾರ್ಟಿ ಮಾಡ್ತಿದ್ವಿ. ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ಗಳೆಲ್ಲ ಸೇರಿ. ಇವತ್ತು ಟ್ರಯಲ್ ಮಾಡ್ತಾ ಇದ್ವಿ. ಮೇಲ್ಗಡೆ ಫ್ಲೋರ್ಗೆ ಹೋಗಿ ಅಲ್ಲೊಂದು ಚಿಕ್ಕ ಮಿನಿ ಹಾಲ್ ಇದೆ, ಅಲ್ಲಿ ಪ್ರಾಕ್ಟೀಸ್ ಮಾಡೋದು. ಅದಕ್ಕೆ ಅಲ್ಲಿ ಮಾಡ್ತಾ ಇದ್ವಿ. ಅಲ್ಲಿ ಮಾಡೋಣ ನಾಡಿದ್ದು ಅಂದ್ಬಿಟ್ಟು. ನಾಡಿದ್ದು ನಾನೇ ಫೋಟೋಗ್ರಾಫರ್ ಅವ್ರಿಗೆ ಮತ್ತು ವಿಡಿಯೋಗ್ರಾಫರ್. ಯಾವಾಗ ಮಾಡೋದು? 7ಕ್ಕಲ್ಲ? 7ಕ್ಕೆ ಬುಧವಾರ. 7ಕ್ಕೆ. ಅದು ನ್ಯೂ ಇಯರ್ನ 7ಕ್ಕೆ ಮಾಡ್ತಿದ್ದಾರೆ ಅವರು. ಅದೇ ಅವ್ರು ಡ್ಯಾನ್ಸು ಅದೆಲ್ಲ ಇದೆ. ಅವ್ರದ್ದು ಯೋಗದ ಒಂದು ದೊಡ್ಡ ಗುಂಪಿದೆ. ಗುಂಪಲ್ಲ, ಗ್ಯಾಂಗ್ ಅದು. ಅಲ್ಲಿ ಅವ್ರದ್ದು ಡ್ಯಾನ್ಸ್ ಇದೆ. ಅದಕ್ಕೋಸ್ಕರ ನನ್ನ ಈ ಫೋಟೋಗ್ರಾಫರ್ ಅಂತ ಮತ್ತು ವಿಡಿಯೋಗ್ರಾಫರ್ ಆಗಿ ಕರೆದಿದ್ದಾರೆ. ಸೊ ಅಲ್ಲಿಗೆ ಹೋಗ್ತೀನಿ 7ಕ್ಕೆ. 7 ಯಾವಾಗ? ಬುಧವಾರ ಮಾಡ್ತೀನಿ. ಎವ್ರಿ ವರ್ಷ ನಾನೇ ಮಾಡೋದು ಆ್ಯಕ್ಚುಲಿ. ಸೊ ಇವಾಗ ಸ್ನಾನ ಮಾಡೋದಕ್ಕಿಂತ ನೀರು ಬಿಟ್ಟಿದ್ದೀನಿ. ಆಮೇಲೆ ಇವಾಗ ಸುಮ್ಮನೆ ಜೆಪ್ಟೋದಲ್ಲಿ ಹಂಗೆ ಚೆಕ್ ಮಾಡ್ತಾ ಇದ್ದೆ. ಅವತ್ತಿಂದ ಔಟ್ಫಿಲ್ಸ್ ಹೋಗ್ಬೇಕಂತ ಕಂಡಿಟ್ಟಿದ್ದೆ. ಯಾವಾಗ ನೋಡಿದ್ರೆ ಔಟ್ ಆಫ್ ಸ್ಟಾಕ್. ಬಟ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕಾಲ್ ಮಾಡ್ಬೇಕಾದ್ರೆ ಯಾರೊಬ್ರು ಹಾಕಿದ್ರು ಇದು ಜೆಪ್ಟೋದಲ್ಲಿ ಎಲ್ಲ ಔಟ್ಫಿಟ್ಸ್ ಬಂದಿದೆ ಅಂತ. ಸೊ ಅದನ್ನು ಆರ್ಡ್ರ್ ಮಾಡ್ತಾ ಇದ್ದೀನಿ ಇವಾಗ. ನೋಡೋಣ. ಏನೋ ಗೊತ್ತಿಲ್ಲ ನನಗೆ. ಇವಾಗ 23 ವರ್ಷ ಆದ್ರೂ ಹಾಟ್ ವೀಲ್ಸ್ ಅಂದರೆ ಏನೋ ಅಂತ ಹಾಕಿದಪ್ಪ. ಇಲ್ಲಿ ಕಂಡಿದ್ದ ಕಡೆ ಎಲ್ಲ ಹುಡುಕಾಡ್ತಿರ್ತೇನೆ. ಬಟ್ ಎಷ್ಟೊಂದು ಕಡೆ ಚೆನ್ನಾಗಿರೋದು ಮಾಡಲ್ ಸಿಗ್ತಿಲ್ಲ. ಇವತ್ತು 2 ಮಾಡಲ್ ನೋಡಿದ್ದೀನಿ. 2 ಮಾಡಲ್ ಕಾರ್ಟಲ್ಲಿ ಹಾಕಿದ್ದೀನಿ. ಇವಾಗ ಆರ್ಡರ್ ಮಾಡ್ತೀನಿ. ನೋಡೋಣ. ಮೇ ಬಿ 10 ನಿಮಿಷದಲ್ಲಿ ಬರ್ಬೋದು. ಬಟ್ ಬೇರೆ ಸ್ಟೋರಿಂದ ಬರ್ತಿರ್ಬೋದು ಅನ್ಸುತ್ತೆ. ನಾವು ಗೊತ್ತಿಲ್ಲ. 30 ಮಿನಿಟ್ಸ್ ಅಂತ ತೋರಿಸಿದ್ದು. ಬಟ್ ಯೂಶಲಿ ನಂಗೆ ತೋರಿಸಾಗಲ್ಲ, ಬೇಗ ಬಂದಿದೆ. ಲೆಟ್ಸ್ ಸಿ. ಬಂದಮೇಲೆ ಇವಾಗ ತೋರಿಸ್ತೀನಿ ವಿಡಿಯೋ. ಬರಲಿ ಅದು ಹಾಟ್ ವೀಲ್ಸ್. ನಿಮ್ಗೆಲ್ಲ ಯಾರ್ಯಾರಿಗೆ ಇಷ್ಟ ಹಾಟ್ ವೀಲ್ಸ್ ಕಮೆಂಟ್ ಮಾಡಿ. ಸೊ ನಾನು ಆರ್ಡರ್ ಪ್ಲೇಸ್ ಮಾಡಿದ್ದು ಬಂತು. ಬಟ್ ಅಲ್ಲಿ ಮುಂದೆ ಹೋದ್ರು ಅವರು. ಆರ್ಡರ್ ಪ್ಲೇಸ್ ಮಾಡಿದ್ದು ಬಂದಿದೆ. ಎಷ್ಟು ಇವಾಗ ಆರ್ಡರ್ ಮಾಡಿ 7 ಮಿನಿಟ್ಸಲ್ಲಿ ಬಂದಿದೆ. ವಿಡಿಯೋ ಮುಖ ಏನು ಹಾಕಿಲ್ಲ ಬಿಡಿ. ಹಾಂ ಓಕೆ. ಸಾತ್ವಿಕ್ ನಾಗೇಶ್ ಅಂತ ನೋಡಿ. ಸಾತ್ವಿಕ್ ನಾಗೇಶ್ ಸರಿ. ಅವರು ಒಂದು ID ಕೇಳ್ತಿದ್ರು. ಸೊ ID ಕೊಡೋದಲ್ಲಿ ಮೊದಲು ವೀಡಿಯೋ ಸ್ಟಾಪ್ ಮಾಡಬೇಕಾಯ್ತು. ಬಟ್ ಇಲ್ಲಿ ಬಂದಿದೆ ನೋಡಿ. ನಾನು ಆರ್ಡರ್ ಮಾಡಿದ್ದು ಯಾವುದಾದ್ರು ಆರ್ಡರ್ ಮಾಡಿದ್ದೆ ಗೊತ್ತಾ? ಫಸ್ಟ್ ಒನ್ನು ಇದು ರಾಡ್ಜರ್ 2.0 ಜೆಪ್ಟೋಯಿಂದ ಮಾಡಿದ್ದು. MRPಗೆ ಸಿಕ್ಕಿದೆ. ಯೂಶ್ವಲಿ MRPಗೆ ಸಿಗೋದೇ ಕಷ್ಟ ಇವಾಗ. ಅದೊಂದು ಪ್ಲಸ್ ಇದೊಂದು ಮೋಸ್ಟ್ಯಾಶ್. ಸೊ ಏನಂದರೆ ಇದ್ರದ್ದು ಏನು ಫನಿ ಸ್ಟೋರಿ ಅಂದರೆ, ಮೋಸ್ಟ್ಯಾಶ್ ಅಂತ ಇದೆಯಲ್ಲ, ದಿಸ್ ಈಸ್ ದ ಒರಿಜಿನಲ್ ಕ್ರಿಯೇಟರ್ ಆಫ್ ದ ದಿಸ್ ಥಿಂಗ್. ಹಾಟ್ ವೀಲ್ಸ್ ಡಿಸೈನ್ ಮಾಡಿದಾರಲ್ಲ, ಇದು ಅವ್ರದ್ದು ಡಿಸೈನ್ ಇದರಲ್ಲಿ. ಅದು ನೋಡಿ ಮುಖ ಕೂಡ ಅಲ್ಲೇ ಇದೆ. ಪ್ಲಸ್ ಇಲ್ಲಿ ಮೇಗಡೆ ಇದನ್ನು ಓಪನ್ ಮಾಡಿದ್ರೆ ಮುಸ್ಟಾಶ್ ಥರ ಸಿಂಬಲ್ ಓಪನ್ ಆಗುತ್ತೆ ನೋಡಿ. ಹೇಳಿದ್ನಲ್ಲ, ಈ ಥರ ಕಾರ್ ಓಪನ್ ಆಗುತ್ತೆ. ಕಾರಲ್ಲಿ ಮುಸ್ಟಾಶ್ ಓಪನ್ ಆಗುತ್ತೆ. ಅದಕ್ಕೆ ಅದ್ರ ಹೆಸರು ಮುಸ್ಟಾಶ್. ಸೊ ಇದು ಎರಡಾಗಿದೆ. ಎಸ್, ನನಗೆ ಹಾಟ್ ವೀಲ್ಸ್ ಅಂದರೆ ತುಂಬ ಇಷ್ಟ. US ಇದ್ದಾಗ ನಾನು ತುಂಬ ಕಲೆಕ್ಟ್ ಮಾಡಿದ್ದೆ. ಬಟ್ ಬರೋ ಟೈಮಲ್ಲಿ ಒನ್ ಆಫ್ ಮೈ ಫ್ರೆಂಡ್ ವಾಂಟೆಡ್ ಟು ಗಿವ್ ಇಟ್ ಟು ಅವರ್ ಕಸಿನ್. ಸೊ ಅಲ್ಲಿ ಅವ್ರಿಗೆ ಕೊಟ್ಟೆ. ಬರ್ತಾ ತರೋದಕ್ಕೆ ನನಗೆ ಸ್ಪೇಸ್ ಕೂಡ ಇರಲಿಲ್ಲ, ಅದರಿಂದ ತರಲಿಲ್ಲ. ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಮುಂಚೆ ಕಲೆಕ್ಷನ್ ಇತ್ತು, ಬಟ್ ಅದು ಏನಾಯಿತು ಅಂತಲೇ ಗೊತ್ತಿಲ್ಲ. ತುಂಬ ಕಲೆಕ್ಷನ್ ಇಟ್ಟಿದೆ, ಬಟ್ ಕಾರ್ಗಳೇ ಕಾಣಿಸ್ತಿಲ್ಲ. ವಾಪಸ್ ಮತ್ತೆ ಸ್ಟಾರ್ಟ್ ಮಾಡಬೇಕಂತ ಸ್ಟಾರ್ಟಿಂಗ್ ಇಟ್ ಅಗೇನ್ ವಿತ್ ದಿಸ್ 2 ನಾವು. ನೆಕ್ಸ್ಟು ಓರಿಯನ್ ಮಾಲ್ಗೆ ಹೋಗ್ಬಿಟ್ಟು ಅಲ್ಲಿ ಇದನ್ನು ಚೆಕ್ ಮಾಡಬೇಕಂತ. ಓರಿಯನ್ ಮಾಲಲ್ಲ, ಮಂತ್ರಿ ಮಾಲ್ ಅನ್ಸುತ್ತೆ. ಮಂತ್ರಿ ಮಾಲಲ್ಲಿ ವೆಂಡಿಂಗ್ ಮಿಷಿನ್ ಇಟ್ಟಿದ್ದಾರೆ ಇವಾಗ ಹಾಟ್ ವೀಲ್ಸ್ಗೆ. ಅದನ್ನು ಚೆಕ್ ಮಾಡೋಕ್ಕೆ ಹೋಗಬೇಕು ಒಂದಿನ. ಅದು ಒಂದಿನ ವ್ಲಾಗ್ ಮಾಡ್ತೀನಿ. ಅಲ್ಲಿ ಹೋಗಿ ವೆಂಡಿಂಗ್ ಮಿಷಿನಲ್ಲಿ ಕಾರ್ ತೊಗೊಳೋದು. ನೆಕ್ಸ್ಟ್ ಸ್ನಾನಕ್ಕೆ ಹೋಗ್ತೀನಿ. ನೀರು ಬಿಟ್ಟಿದ್ದೀನಿ. ಕಾರ್ ಬರಲಿ ಅಂತಲೇ ಕಾಯ್ತಾ ಇದೆ. ಸೊ ಇದಿಷ್ಟು ಇವಾಗ ಸ್ನಾನ ಆಯಿತು, ರೆಡಿ ಆಗಿದ್ದೀನಿ. ಬೋರ್ ಆಗ್ತಿದೆ ಮನೇಲಿ ಇದ್ದೀರಿ. ಸೊ ಅದಕ್ಕೆ ಏನು ಮಾಡಿ ಅನ್ಕೊಂಡಿದ್ದೀನಿ. ನೀವು ನಿಮಗಿದ್ರು
ಆಲ್ಮೋಸ್ಟ್ ಸನ್ಸೆಟ್ ಆಗೋ ಟೈಮು. ಸೊ ಜಿ ಟಿ ತೊಗೊಂಡು ಒಂದು ರೌಂಡ್ ಹೋಗೋಣ, ಹಂಗೆ ರಿಂಗ್ ರೋಡ್ ಕಡೆ ಹೋಗ್ಬೇಡ ಅಂತ, ಯಾಕಂದರೆ ಇಲ್ಲಿ ಸನ್ಸೆಟ್ ಚೆನ್ನಾಗಿ ಕಾಣಿಸುತ್ತೆ ಹೈವೇಲಿ. ಸೊ ದಟ್ಸ್ ದ ಪ್ಲ್ಯಾನ್ ನಾವು. ದಟ್ಸ್ ವಾಟ್ ವಿಲ್ ಬಿ ಡೂಯಿಂಗ್ ನಾವು. ನೆಕ್ಸ್ಟ್ ಹೋಗೋಣ. ನೋಡಿ ಸೃಷ್ಟಿ ನಿಂತಿದ್ದಾಳೆ. ನನ್ನ ಟೀಮ್ ಸೃಷ್ಟಿ ಯೂಟ್ಯೂಬ್ ನೋಡ್ತಿದ್ದಾಳೆ. ಸೊ ಎಸ್, ಇವಾಗ ರೆಡಿಯಾಗಿ ಹೋಗೋಣ. ಹೋಗೋಕ್ಕಿಂತ ಮುಂಚೆ ಸೃಷ್ಟಿನ ಟ್ಯೂಷನಿಗೆ ಬಿಡಬೇಕು. ಪ್ಲಸ್ ಅಮ್ಮ ಅವ್ರದ್ದು ಈವೆಂಟ್ ಇದೆ ಅಂತ ಹೇಳಿದ್ನಲ್ಲ ಅವಲ್ಲೇ, ಅವ್ರಿಗೆ ಕೇಕ್ ಆರ್ಡ್ರ್ ಮಾಡಬೇಕಂತೆ. ಸೊ ಅಲ್ಲಿ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊತಾ ಅಲ್ಲೊಂದು ಕೇಕ್ ಅಂಗಡಿ ಇದೆ, ಅಲ್ಲಿ ಆರ್ಡರ್ ಕೊಟ್ಬಿಟ್ಟು ಹೊರಡ್ಬೇಕೀಗ ಅಲ್ಲಿಗೆ ಹೋಗೋಣ. ಎಸ್ ವೆರಿ ಸೊ ಎಸ್ ರೆಡಿಯಾಗಿದ್ದೀನಿ. ಗಾಡಿ ಆಚೆ ತೆಗ್ದಾಯ್ತು. ಈಗ ಸೃಷ್ಟಿಗೆ ವೇಟಿಂಗು. ಸೃಷ್ಟಿ ಆದಮೇಲೆ ಒಂದು ಜನ ಓಡದೆ. ಸೃಷ್ಟಿ ಬಂದೇಳಿ ಇವಾಗ ಫಸ್ಟ್ ಟ್ಯೂಷನಿಗೆ ಬಿಟ್ಬಿಟ್ಟು ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಅಮ್ಮದು ಕೇಕ್, ಅಮ್ಮ ಫಂಕ್ಷನ್ಗೆ ಕೇಕ್ನ ಕೊಡಬೇಕು. ಕೇಕ್ ಆರ್ಡರ್ ಬಂದ್ವಿ. ಸೃಷ್ಟಿ ಈ ಥರ ಬಿಟ್ಟು ನೋಡಿ. ಸೃಷ್ಟಿ ಬಾಯ್ ಬಾಯ್ ಸೃಷ್ಟಿ, ಹೋಗೋಣ, ಸಿಗೋಣ ಆಮೇಲೆ ಬಾಯ್. ಇವಾಗ ಸೃಷ್ಟಿ ಬಿಟ್ಟಾಯ್ತು. ಇವಾಗ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ನೆಕ್ಸ್ಟು ಅಮ್ಮದು ಕೇಕ್ ಇದೆಲ್ಲ ಫಂಕ್ಷನ್ಗೆ ಕೇಕ್ನ ಆರ್ಡ್ರ್ ಕೊಟ್ಟು ದೆನ್ ವಿ ಹ್ಯಾವ್ ಟು ಗೋ ಫಾರ್ ದ ಸನ್ಸೆಟ್. ಅಷ್ಟೆಲ್ಲ ಆಗೋದೇ ಇವಾಗ ನೋಡೋಣ. ಇವಾಗ ಆಲ್ರೆಡಿ 5:15 5:19 ಆಗಿದೆ. ನೋಡೋಣ ಅಷ್ಟೇನಾಗುತ್ತೆ. ಐ ಹೋಪ್ ಐ ಮೇಕ್ ಇಟ್ ಆನ್ ಟೈಮ್. ನಾನು ಆಕ್ಚುಲಿ ಕಂಫರ್ಟ್ ಅಂದ್ಕೊಂಡಿದ್ದ ಥರ ಇರಲಿಲ್ಲ. ಆ್ಯಕ್ಚುಲಿ ಅಂದ್ಕೊಂಡಿದ್ದ ಸ್ವಲ್ಪ ಪರವಾಗಿಲ್ಲ, ಎಕ್ಸ್ಪೆಕ್ಟೇಷನ್ಗಿಂತ ಲೋವರ್ ಆಗಿತ್ತು. ಬಟ್ ಏನಂದರೆ ಸನ್ ವಾಸ್ ಡೌನ್ ಅದೇ ಸೈಡ್, ಅಂದರೆ ನಾವು ಯಾವ ಕಡೆ ಬರ್ತಿದ್ವಿ ಆ ಕಡೆ ಅಲ್ಲ, ಆ ಕಡೆ ಲೆಫ್ಟಲ್ಲಿ ಬರ್ತಿತ್ತು. ನಾನು ಇದ್ದು ಹೆಂಗಿದ್ದು ಸ್ಕೈ ಅಂತ. ಬಟ್ ನನಗೆ ಅಲ್ಲಿ ರೋಡಲ್ಲಿ ಕಾಣಿಸ್ತಿರ್ಲಿಲ್ಲ ಆ ಥರ. ಯಾಕೆಂದರೆ ಕೇಳೋದಕ್ಕೆ ಆಗಲ್ಲ. ಯಾವಾಗ ಅಂದರೆ ಅವಾಗ ಬೆಂಗಳೂರು, ನಿಮ್ಗೆ ಗೊತ್ತಲ್ಲ ಬೆಂಗಳೂರು ಹೆಂಗಿದೆ ಅಂತ ಗೊತ್ತಲ್ಲ ನಿಮ್ಗೆ. ಕ್ರೇಜಿ. ಯಾವಾಗಂದ್ರೆ ಅವಾಗ ಸ್ವಲ್ಪ ಸಾಫ್ಟಾಗಿರುತ್ತೆ, ಒಂದಿನ ಕಾಣಿಸೋದಿಲ್ಲ ಚೆಂದ ಹೋಗೋದು. ಮತ್ತೆ ಇವತ್ತು ಅಂದ್ಕೊಂಡು ಈ ಥರ ಇರಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಐಮ್ ಶ್ಯೂರ್ ಐ ವಿಲ್ ಬೆಟರ್ ಪ್ಲೇಸ್. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ಜಾಗ ತೋರಿಸಿ. ಇನ್ನೊಂದು ಲೇಕ್ ಇದೆ, ಆ ಲೇಕ್ಗೆ ಹೋಗೋಣ ನೆಕ್ಸ್ಟ್. ಓಕೆನಾ? ಇವಾಗ ಬಂದಿದ್ದು ಅಷ್ಟೇನು ವರ್ಕ್ ಆಗಿಲ್ಲ. ಬಟ್ ಎಸ್, ಬೈಕ್ ಓಡಿಸಿ ಸ್ವಲ್ಪ ಮನಸ್ಸಿಗೆ ಹಗುರ ಆಯಿತು. ಇಟ್ ವಾಸ್ ನೈಸ್. ಇವಾಗ ಕೇಕ್ ಅಂಗಡಿಗೆ ಹೋಗ್ಬಿಟ್ಟು ಕೇಕ್ ಸೇರಿಕೊಂಡು ಹೋಗೋಣ. ಆನ್ಲೈನಲ್ಲಿ ಕಡಿಮೆ ತೋರಿಸ್ತಿದೆ, ಆನ್ಲೈನಲ್ಲಿ 1050 ತೋರಿಸ್ತಿದೆ. ಅಲ್ಲಿ ನೋಡ್ಬೇಕು ಹೆಂಗೆ ಅಂತ. ಏನಂದರೆ ಆನ್ಲೈನಲ್ಲಿ ಫಸ್ಟೇ ನೋಡ್ತಿದ್ದೆ ಮುಂಚೆ ಆ ಕೇಕ್ ಅಂಗಡಿಯಿಂದ, ಅದು ಲೆನ್ಸ್ ತಪ್ಪಾಗ ಮುಂದೆ ತೋರಿಲ್ಲ. ಬರೀ ನೋಡೋಣ. ಇವಾಗ ಕೇಕ್ ಬಂದಿದ್ದೆ ಮಾಡಿ ಮನೆಗೆ ಹೋಗ್ಬೇಕು. ಬರೋದು ಲೇಟ್ ಆಯಿತು, ಆಲ್ಮೋಸ್ಟ್ 2 ಗಂಟೆ ಆಗಿದೆ. ಇವಾಗ ಆರ್ಡರ್ ಮಾಡಿದೆ, ಸ್ಯಾಂಪಲ್ ಕೊಟ್ಟಿದ್ರೆ ಅದು ತಗೊಂಡು ಇವಾಗ ಮನೆ ಕಡೆಗೆ ಪ್ಯಾನ್. ಆರ್ಡರ್ ಕೊಟ್ಟಾಯ್ತು. ನೆಕ್ಸ್ಟ್ ಇವಾಗ ಮನೆಗೆ. ಫಸ್ಟ್ ಇಲ್ಲಿ ಬರಬೇಕಾಗಿತ್ತು, ಬಟ್ ಲೇಟ್ ಆಗುತ್ತೆ ಅಂತ ಫಸ್ಟ್ ಅಲ್ಲಿ ಹೋಗ್ಬೇಕಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಜಸ್ಟ್ ರೀಚ್ ಆದೆ ಮನೆಗೆ. ಗೋಪುರ ಆನ್ ಮಾಡ್ಕೊಂಡಿದ್ದೀನಿ. ಬಟ್ ಏನಂದರೆ ರನ್ ಆಗ್ತಾನೆ ಮುಗ್ದೋಗ್ಬಿಟ್ಟಿದೆ ಬ್ಯಾಟ್ರಿ ಖಾಲಿಯಾಗಿ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಅದರಿಂದ ಫುಟೇಜ್ ಇಸ್ ಗಾನ್. ಸೊ ಅದಕ್ಕೆ ಇವಾಗ ಬಂದೆ ವೀಡಿಯೋ ಮಾಡ್ತಾಯಿದ್ದೀನಿ ಆಮೇಲೆ ಫೋನಲ್ಲಿ. ಬಂದಿದ್ದೆ ಸ್ವಲ್ಪ ತಲೆ, ಮತ್ತು ಜಿಮ್ಗೆ ಬೇರೆ ಹೋಗಬೇಕು.
ಇವತ್ತು ಧ್ರುವಾಗ ಕಾಲೇಜ್ ಸ್ಟಾರ್ಟ್. ಇದನ್ನ ರಜದಲ್ಲಿದ್ದ ಸೆಮಿಸ್ಟರ್ ಎಕ್ಸಾಮ್ಸ್ ಮುಗಿಸ್ಕೊಂಡು ಇವತ್ತಿಂದ ಕಾಲೇಜ್ ಸ್ಟಾರ್ಟ್ ಆಗಿದೆ ನಮಗೆ. ಎಲ್ಲ ಆಗಿದೆ ನೋಡಿ. ಸೃಷ್ಟಿ ಜಸ್ಟ್ ಟ್ಯೂಷನಿಂದ ಬಂದು ಏನೋ ಹೇಳ್ತಿದ್ದಲ್ಲ. ಹಾಂ, ನಾವು ಇದು ಟ್ರೆಂಡ್ ಮಾಡೋದು ಅಂತ. ಏನು ಟ್ರೆಂಡು? ಐ ಆಮ್ ನಾಟ್ ಕ್ಯೂರ್ ಎನಿಮೋರ್. ಹಾಂ, ಮಾಡಿ ತೋರಿಸಿ ಹೆಂಗೆ ಅಂತ. ನಾನು ಮಾಡ್ತೀನಿ. ಓಕೆ, ಸೊ ಯು ಹ್ಯಾವ್ ಟು ಸ್ಟ್ಯಾಂಡ್ ಹಿಯರ್. ಕನ್ನಡದಲ್ಲಿ ಹೇಳು. ನೀವು ಇಲ್ಲಿ ನಿಂತ್ಕೋಬೇಕು. ಹಾಂ, ನಾನು ಕ್ಯಾಮ್ರಾ ಹತ್ರ ಬಂದ್ಬಿಟ್ಟು ಐ ಆಮ್ ನಾಟ್ ಕ್ಯೂರ್ ಎನಿಮೋರ್ ಅಂತೀನಿ. ಹಾಂ. ಆಮೇಲೆ ಅವಾಗ ನೀವು ನೋಡ್ಕೊಂಡು ಹಿಡ್ಕೊಂಡು ಎಳಿತಾ ಇರಬೇಕು. ನಾನು ಹಿಂಗೆ ಮಾಡ್ತೀನಿ. ಓ, ಏನು ಏನು ಬನ್ನಿ ಮಾಡೋದ. ನೋ, ಇದು ಈ ವಿಡಿಯೋಗೆ 15 ಲೈಕ್ಸ್ ಬಂದರೆ ಪಕ್ಕಾ ಮಾಡ್ತೀನಿ ಈ ಟ್ರೆಂಡ್ನ. 15. ಹಾಂ, 15 ಅಷ್ಟೇ. ಕಡಿಮೆ ಇಟ್ಟಿದ್ದೀನಿ ಬಾರ್ನ ಅಲ್ವಾ. 15 ಲೈಕ್ಸ್. If it's 25, we'll do 2. ನೋ, Yes. 15ಕ್ಕೆ ಅಷ್ಟೇ. 15 ಅಷ್ಟೇ. 15 ಲೈಕ್ಸ್ ಬರಲಿ, ಅದೊಂದೇ ಟ್ರೆಂಡ್ ಮಾಡೋದು, ಅದೊಂದೇ ವಿಡಿಯೋ ಮಾಡೋದನ್ನ ಅಷ್ಟೇ. Okay. ನೋಡೋಣ 15 ಬರುತ್ತಾ ಅಂತ. ಬರಲ್ಲ ಅಂದ್ಕೊಂಡಿದ್ದೀನಿ, ನೋಡೋಣ. ಪ್ರೂವ್ ರಾಂಗ್ ಮಾಡಿದ್ದು ನಾನು. ಪ್ರೂವ್ ಮಿ ರಾಂಗ್. No. ಏನು 15 likes, we can do it. ಜಿಮ್ ಬಂದಿದ್ದು ಲೇಟ್ ಆಯಿತು. ಇನ್ನೂ ಬಂದಿದ್ದು ಹೊರಡೋ ಟೈಮಲ್ಲಿ ಅದರಿಂದ ಆಲ್ಮೋಸ್ಟ್ 9:30 9 ಗಂಟೆಗೆ ಬಂದಿದ್ದೀನಿ. ಆ್ಯಕ್ಚುಲಿ 8:30 ಹೊರಡಬೇಕಾಗಿದ್ದು. ಅದರಿಂದ ರಶ್ ಇದೆ. ಎಲ್ಲ ಕಾಯಬೇಕಾಗಿದೆ. ಈಗ ಬೇಗ ವರ್ಕೌಟ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ 3 ಜನ ಇದೀವಲ್ಲ. ಅದರಿಂದ ಫುಲ್ ವರ್ಕೌಟ್ ಇದ್ದಿಲ್ಲ. ಹೊಟ್ಟೆ ನೋಸ್ತಿದೆ. ಹೆಂಗಿದ್ರೆ ಬೆಳಿಗ್ಗೆ ಫುಲ್ ತಲೆ ಬಾಯೆಲ್ಲ ತುಂಬ ನೋವಿದೆ. ಅಲ್ಲದೆ ಇವತ್ತು ತುಂಬ ತುದಿ ಅಲ್ಲಿ ಮಾಡಲ್ಲ ನೋವಿದೆ. ನೆನ್ನೆ ನಿಚ್ಚಿನ ಬಟ್ ಇವತ್ತು ನೋವು ಬಂದಿದೆ. ಸೊ ಅದರಿಂದ ಊಟನೂ ಮಾಡೋಕ್ಕಿರ್ತಿಲ್ಲ. ಬೇಗ ಸಣ್ಣ ಹೋಗ್ತಾನೆ ಸರಿ. ಪೇನ್ ಆಬ್ವಿಯಸ್ಲಿ ಬೇಗ ಬೇಗ ಹಾಕೊಂಡು ಮಾಡೋಣ, ಯಾಕಂದ್ರೆ 10 ಗಂಟೆಗೆಲ್ಲ ಕ್ಲೋಸ್. ಸೊ ಮಾಡ್ತಾಯಿದೆ ವರ್ಕೌಟ್ನ ನಮ್ಮ ಕಿರಣ ಬಸ್ಸು. ವರ್ಕೌಟ್ ಆಯ್ತು. ಇವಾಗ ಇವತ್ತು ವರ್ಕೌಟ್ ಮಾಡೋದಕ್ಕೆ ತುಂಬ ಟೈಮ್ ಆಯಿತು. ಯಾಕಂದರೆ ಫ್ರೈಡೇ ಎಲ್ಲರಿಗೂ ತುಂಬ ಜನ ಇದ್ರಿ ಇವತ್ತು ಸುಮಾರು. ವರ್ಕೌಟ್ ಮುಗೀತು. ಬ್ಲಾಗ್ ಕೂಡ ಇಲ್ಲಿಗೆ ಮುಗಿಯುತ್ತೆ. ನಾಳೆ ಸಿಗೋಣ on day 6. ಅಲ್ಲಿವರೆಗೂ ಶುಭರಾತ್ರಿ. ಬಾಯ್.